ಚಿಟಗುಪ್ಪ ತಾಲೂಕಿನ ಮನ್ನಾಕೇಳಿ ಗ್ರಾಮದ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಯೂಸುಫ್ ಅಲಿ ಜಮಾದಾರ್ ಅವರ ಗೃಹ ಕಚೇರಿಯಲ್ಲಿ ರಂಜಾನ್ ಹಬ್ಬದ ನಿಮಿತ್ತವಾಗಿ ಔತಣಕೂಟದಲ್ಲಿ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್, ಶಾಸಕ ಶೈಲೇಂದ್ರ ಬೆಲ್ದಾಳೆ ಸೇರಿದಂತೆ ಯುವ ಮುಖಂಡ ಚಂದ್ರಸಿಂಗ್ ಸೇರಿ ಅನೇಕ ಮುಖಂಡರು ಭಾಗಿಯಾಗಿ ಹಬ್ಬದ ನಿಮಿತ್ತ ತಯಾರಿಸಿದ್ದ ಸಿಹಿ ತಿಂಡಿಗಳನ್ನು ಸೇವನೆ ಮಾಡಿದ್ದು ಬಳಿಕ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಮಾಧ್ಯಮದ ಜೊತೆಗೆ ಮಾತನಾಡಿದ್ದಾರೆ. ಕೇಳೋಣ ಬನ್ನಿ. ನಮ್ಮ ಪಕ್ಷಕ್ಕೆ ಬರ್ತಾರ ಅಂದ್ರೆ ಅವ್ರಿಗೆ ಬರ ಮಾಡ್ಕೊಡ್ರಿ, ಅವ್ರಿಂದ ಉಪಯೋಗ ತಗೊಳ್ರಿ, ಈ ಬರ್ತಕ್ಕಂಥ ಚುನಾವಣೆಯಲ್ಲಿ ಅವರು ನೀವೆಲ್ಲ ಕೂಡ ಕೆಲಸ ಮಾಡ್ರಿ ಅಂತ ನಮ್ಮ ರಾಜ್ಯ ಅಧ್ಯಕ್ಷ ಸೂಚನೆ ಕೊಡಿದ್ದಾರೆ. ಇವಾಗ ನಾನು ಇಲ್ಲಿ ಮೊನ್ನೆ ಕೇಳಿ ಬಂದಾಗ ಕೂಡ ಇವತ್ತು ಅನೇಕ ಜನ ಹೇಳ್ತಾ ಇದ್ರು, ಚಂದ್ರಸಿಂಗ್ ಅವರು ಇರ್ಬೋದು, ಇವತ್ತು ನಮ್ಮ ತಂದೆಯವ್ರ ಜೊತೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ಯೂಸುಫ್ ಜಮಾದಾರ್ ಅವರು ಇರ್ಬೋದು, ಅನೇಕ ಮುಖಂಡರು ಕೂಡ ನಾವೇನೋ ಹಿಂದೆ ಹೋದ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ಸಲ್ಲೇ ಇರ್ತಕ್ಕಂಥವ್ರು ಇವತ್ತು ಸ್ವತಂತ್ರ ಅಭ್ಯರ್ಥಿಯಾಗಿ ನಿಂತಿದ್ರು, ಅವ್ರ ಜೊತೆಯಲ್ಲಿ ಹೋಗಿದ್ದೀವಿ. ಇವತ್ತು ನಾವು ಅವರೆಲ್ಲ ಸೇರಿ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತೀವಿ. ನಮ್ದು ಯಾವುದೂ ಕಂಡೀಷನ್ ಇಲ್ಲ ನೋಡಿ. ಕಾಂಗ್ರೆಸ್ ಪಕ್ಷಕ್ಕೆ ಚಂದ್ರಸಿಂಗ್ ಇರ್ಬೋದು, ಇವ್ರು ಇರ್ಬೋದು, ನಾನಿರ್ಬೋದು, ಯಾರಾದ್ರೂ ಕೂಡ ಏನು ಕಂಡೀಷನ್ ಹಾಕ್ಲಿಕ್ಕೆ ಆಗಂಗಿಲ್ಲ. ಏನೂ ಕಂಡೀಷನ್ ಇಲ್ಲದೇ ಅವ್ರು ನಮ್ಮ ಪಕ್ಷಕ್ಕೆ ಬರಕ್ಕೆ ರೆಡಿ ಇದ್ದಾರೆ. ನೋಡೋಣ, ಬರ್ತಕ್ಕಂಥದ್ದಿಂದಲ್ಲಿ ಹೈಕಮಾಂಡ್ ಜೊತೆಯಲ್ಲಿ ಚರ್ಚೆ ಮಾಡೋಣ. ಈಗ ನಾಳೆ AICC ಅಧ್ಯಕ್ಷರಾದಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರು ಬಸವ ಕಲ್ಯಾಣಿಗೆ ಬರ್ತಾ ಇದ್ದಾರೆ. ನಾನು ಕೂಡ ಅಲ್ಲಿ ಹೋಗ್ತಾ ಇದ್ದೀನಿ. ಅಲ್ಲಿ ಕೊಟ್ಟಿದಾಗ ಸಾಹೇಬರು ಅವ್ರಿಗೆ ಕೂಡ ನನ್ನ ಇದ್ರ ಬಗ್ಗೆ ನಾನು ಮಾತಾಡ್ತೀನಿ. ಥ್ಯಾಂಕ್ ಯು. ಈಗ ನಾವು ಒಂದು 8 ದಿವಸದಿಂದ ನಾವು ಎಲ್ಲ ಕಾರ್ಯಕರ್ತರಿಗೆ ನಾವು ಕರೆದಿದ್ವಿ. ಅವ್ರ ಒಪಿನಿಯನ್ ಕೇಳಿದ್ವಿ. ಎಲ್ಲರಿಗೂ ಅವ್ರು ಏನಿದೆ, ಅವ್ರ ಇಂಟೆನ್ಷನ್ ಏನಿದೆ, ಏನು ಮಾಡೋಣ ಅಂತ ಕೇಳಿ ಎಲ್ಲರಿಗೂ ಕರೆಸಿದ್ವಿ. ಆ ಟೈಮಲ್ಲಿ ಎಲ್ಲರೂ ಒಂದೇ ಒಪಿನಿಯನ್ ಇತ್ತು. ನಾವೆಲ್ಲರೂ ಆ ಟೈಮಲ್ಲಿ ನಾವು ಪಕ್ಷ ಬಿಟ್ಟಿದ್ದು ನಮ್ಗೆ 10 ವರ್ಷದಿಂದ ಕೆಲಸ ಮಾಡಿ ನನಗೆ ಟಿಕೆಟ್ ಸಿಕ್ಕಲಿಲ್ಲ. ಆದ್ದರಿಂದ ನಾನು ಇಂಡಿಪೆಂಡೆಂಟ್ ಹಾಕಿದ್ದೆ ಹೊರತು ನಾನು ಬೇರೆ ಏನು ಕಾರಣಕ್ಕಿಲ್ಲ. ಯಾಕಂದರೆ ನನಗೆ ಕಾಂಗ್ರೆಸ್ ಪಕ್ಷ ಬಿಟ್ಟು ನಾನು ಬೇರೆ ಎಲ್ಲೂ ಹೋಗಿಲ್ಲ, ಬೇರೆ ಪಕ್ಷಕ್ಕಂತೂ ಹೋಗಿಲ್ಲ. ನಾವು ಇಂಡಿಪೆಂಡೆಂಟ್ ನಿಂತಿದ್ವಿ. ಅದರಿಂದ ಇವತ್ತು ನಾವು ಎಲ್ಲ ಕಾರ್ಯಕರ್ತರು ಸೇರಿ ಅವ್ರಿಗೆ ನಾವು ಕಾಂಗ್ರೆಸ್ ಪಕ್ಷಕ್ಕೆ ನಾವು ಮರಳಿ ಹೋಗೋಣ, ಅವ್ರು ಏನು ಹೇಳ್ತಾರೋ ಕೇಳೋಣ ಅಂತ ಹೇಳ್ಬಿಟ್ಟು ನಾವು ಎಲ್ಲರಿಗೂ ಅವ್ರಿಗೆ ನಾವು ಮೀಟಿಂಗ್ ಮಾಡಿ ಹೇಳಿದ್ದೀವಿ. ಅವರ ಒಪಿನಿಯನ್ ನಾವು ಕಾಯ್ತಾ ಇದ್ದೀವಿ. ಅವ್ರು ಏನು ಹೇಳ್ತಾರೋ ಅಂತ ಕಾಯ್ತಾ ಇದ್ದೀವಿ. ಇನ್ನೂ ಒಂದು 2-3 ದಿವಸ ನಾವು ಕಾಯೋದಕ್ಕೆ ನಾವು ಕಾಯ್ತಾ ಇದ್ದೀವಿ. ಯಾಕಂದರೆ ಅವರು ಹೇಳಿದ್ದಾರೆ, ಎಲ್ಲ ಲೀಡರ್ಸ್ ಎಲ್ಲನೂ ಒಂದು 2-3 ದಿವಸ ಕಾಯಿರಿ, ನಾವೆಲ್ಲ ಏನು ಪ್ಲ್ಯಾನ್ ಮಾಡ್ತಾ ಇದ್ದೀವಿ, ಯಾವ ಥರ ಏನು ಮಾಡಬೇಕು ಅನ್ನೋದಂತ ಹೇಳಿದ್ದಾರೆ. ಅದರಿಂದ ನಾವೆಲ್ಲ ಕಾಯ್ತಾ ಇದ್ದೀವಿ. ಸರ್, ಅಂದರೆ ತಾವು ಖಚಿತವಾಗಿ ಕಾಂಗ್ರೆಸ್ ಪಾರ್ಟಿಗೆ ಬೆಂಬಲಿಸಬೇಕು ಅಂತ ಅಂದ್ಕೊಂಡಿದ್ದೀರಾ? ಅದೇ ನಾವು ಆ್ಯಕ್ಚುಲಿ ಅವ್ರು ಏನು ಹೇಳ್ತಾರೋ ನಾವು ಕಾಯ್ತಾ ಇದ್ದೀವಿ. ಯಾಕಂದರೆ ಈಶ್ವರ್ ಖಂಡ್ರೆ ಸಾಹೇಬರು ನಮ್ಮ ಖಾಸ್ ಇದ್ದಾರೆ. ಅವರು ಆ ಥರ ಏನು ನಾವು ಅವ್ರದ್ದು ಇದಿಲ್ಲ. ಯಾಕಂದರೆ ನಾವು ರಾಜಶೇಖರ್ ಪಾಟೀಲ್ ಸಾಹೇಬರು ಮತ್ತು ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು, ಭೀಮರಾವ್ ಪಾಟೀಲ್ ಅವರು ಎಲ್ಲರೂ ಒಟ್ಟಿಗಿದ್ದೀವಿ. ಆ್ಯಕ್ಚುಲಿ ಅವರೆಲ್ಲನೂ ಹೇಳಿದ್ದಾರೆ, ಅವರು ಮಾತಾಡ್ತಾ ಇದ್ದಾರೆ, ನಾವು ಪಕ್ಷಕ್ಕೆ ತಗೊಳ್ಬೇಕು. ಯಾಕಂದರೆ ನಾವು ಪಕ್ಷಕ್ಕಂದ್ರೆ ದುಡಿದಿದ್ದಾರೆ, 12 ವರ್ಷದಿಂದ ದುಡಿದಿದ್ದಾರೆ, ಪಕ್ಷಕ್ಕೆ ತಗೊಳ್ಳಿ ಅಂತೇಳ್ಬಿಟ್ಟು ಅವರು ಹೇಳಿದ್ದಾರೆ. ಅದರಿಂದ ನಾವು ಈಶ್ವರ್ ಖಂಡ್ರವರು ತಗೊಳ್ತೀನಿ ಅಂತ ಹೇಳಿದ್ದಾರೆ ನನಗೆ. ಯಾಕಂದರೆ ನಾವು 2-3 ಸರಿ ಭೇಟಿಯಾಗಿದ್ದೀನಿ. ಪಕ್ಷಕ್ಕೆ ನಿಮ್ಗೆ ಬೇಕಾಗಿದೆ, ನೀವು ಕರ್ಕೊಳ್ತೀವಿ ಅಂತ ಹೇಳಿದರು. ಅವರು ನನಗೆ ಫೋನ್ ಮಾಡಿಲ್ಲ, ಅದಕ್ಕೆ ಕಾಯ್ತಾ ಇದ್ದೀವಿ. ಒಂದು ವೇಳೆ ತಗೊಳ್ಳಿಲ್ಲ ಅಂದರೆ ಮುಂದಿನ ನಡೆ ಆ್ಯಕ್ಚುಲಿ ಎಲ್ಲ ನಮ್ಮ ಕಾರ್ಯಕರ್ತರಿಗೆಲ್ಲ ಕರೆಸಿ ಅವರ ಅಭಿಪ್ರಾಯ ತಿಳ್ಕೊಂಡು ನಾನು ಆಮೇಲೆ ಹೇಳ್ತೀನಿ. ಈ ಸಂದರ್ಭದಲ್ಲಿ ಯೂಸುಫ್ ಅಲಿ ಜಮಾದಾರ್, ಫಾರೂಕ್ ಜಮಾದಾರ್ ಸೇರಿದಂತೆ ಇನ್ನಿತರರು ಗಣ್ಯರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಸಜೀಶ್ ಲಂಬುನೂರ್, ಭಾರತ ವೈಭವ ನ್ಯೂಸ್, ಚಿಟಗುಪ್ಪ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333.